42 HP. ಇದು 47 HP ಟ್ರ್ಯಾಕ್ಟರ್, 50 HP ಟ್ರ್ಯಾಕ್ಟರ್ ಆಗಿದೆ. ಈ ತರ ಓಪನ್ ಮಾಡಬೇಕು. ELS ಇಂಜಿನ್ ಪ್ಯಾರಲಲ್ ಕೂಲಿಂಗ್ ಸಿಸ್ಟಮ್ ಅಂತ ಅಂತಾರೆ ಸರ್. ರೈತರು 14-16 ತಾಸು ಕೆಲಸ ಮಾಡೋದ್ರೂ ಕೂಡ ಓವರ್ ಹೀಟ್ ಅಂತೂ ಆಗಲ್ಲ ಸರ್. ಇಂಜಿನ್ ಟಾರ್ಕ್ ಮತ್ತು ಬ್ಯಾಕಪ್ ಟಾರ್ಕ್ ಜಾಸ್ತಿ ಇದೆ. ಕೂಲಿಂಗ್ ಅನ್ನು ಕೂಡ ಇಲ್ಲೇ ಕೊಟ್ಟಿದ್ದಾರೆ ಸರ್. ಬ್ಯಾಟರಿಯನ್ನು ಕೂಡ ಎದುರುಗಡೆ ಕೊಟ್ಟಿದ್ದಾರೆ ಸರ್. ಸಾಕ್ಷಾತ್ ಗಣಪತಿ ರೂಪದಲ್ಲಿ ಕೂಡ ಕೊಟ್ಟಿದ್ದಾರೆ. ಸಖತ್ತಾಗಿ ಗ್ರೌಂಡ್ ಕ್ಲಿಯರೆನ್ಸ್ ಇದೆ. PCM ಗೇರ್ ಅಂತ ಬರುತ್ತೆ. ಕೆನೋಪಿನ್ ಸೆಲೆಕ್ಟ್ ಸರ್. ಕಾರಲ್ಲಿ ಕುಂತು ಡ್ರೈವಿಂಗ್ ಮಾಡಂಗೆ ಅನಿಸುತ್ತೆ ಸರ್. ಪೂರ್ತಿ ಡಿಜಿಟಲ್ ಸೀಟ್ ಕೊಟ್ಟಿದ್ದಾರೆ ಸರ್. ನಿಮ್ಮ ಹೆಸರುಗಳನ್ನ ಇಲ್ಲಿ ಹಾಕಿಸಬಹುದು. ನೋಡ್ತಾ ಇದ್ರೆ ಹುಬ್ಬಳ್ಳಿಯಲ್ಲಿ ಸೂಪರ್ ಅಂತ ಮಹೇಂದ್ರ ಟ್ರ್ಯಾಕ್ಟರ್ ನ ಬಿಡುಗಡೆ ಆಗ್ತಾ ಇದೆ. ನಿಮ್ಮ ಹಿಂದೆ ನೋಡ್ತಾ ಇದ್ರ ಯಾವ್ಯಾವ ರೀತಿಯ ಹೊಸ ವಿಎಸ್ಕಾರ್ ಜೊತೆಗೆ ನಿಮಗೆ ಕೊಡ್ತಾ ಇದ್ರೆ ನೋಡ್ತಾ ಇರಬಹುದು. ನಮ್ಮ ಈ ಒಂದು ಚಾನೆಲ್ ಜೊತೆಗೆ ಹೊಸ ಒಂದು ಮಹೇಂದ್ರ ಬಿಡುಗಡೆ ಮಾಡ್ತಾ ಇದೀವಿ. ವಿಶೇಷವಾಗಿ ಕರ್ನಾಟಕದಲ್ಲಿ, ಅದು ಕೂಡ ಹುಬ್ಬಳ್ಳಿಯಲ್ಲಿ ಒಂದು ಮಹೇಂದ್ರದವರು 4 ಟ್ರ್ಯಾಕ್ಟರ್ನ ಬಿಡುಗಡೆ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿನ ಕೊಡ್ತೇವೆ, ನೋಡ್ತಾ ಇರಿ. 4 ವೇರಿಯಂಟ್ ಟ್ರ್ಯಾಕ್ಟರ್ ಯಾವ್ಯಾವ ಅಂದ್ರೆ, ಮೊದಲನೇದಾಗಿ 475 DI, ಇದು ಬಂದು 42 HP ಸರ್. ಇದು ಎರಡನೇ ವೇರಿಯಂಟ್. ಇದು 575 DI MS ಅಂತೇಳಿ 45 HP ಟ್ರ್ಯಾಕ್ಟರ್ ಆಗಿದೆ ಮತ್ತು 4 ಸಿಲಿಂಡರ್ ಟ್ರ್ಯಾಕ್ಟರ್. ಮೂರನೇ ವೇರಿಯಂಟ್ 575 DI ಅಂತೇಳಿ, ಇದು 47 HP ಟ್ರ್ಯಾಕ್ಟರ್. ಇದು 585 DI 50 HP ಟ್ರ್ಯಾಕ್ಟರ್ ಆಗಿದೆ. ಏನೇನು ಹೊಸ ಟೆಕ್ನಾಲಜಿ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೂಡ ಕೊಡ್ತೇನೆ ಸರ್. ಇಂಜಿನ್ ಅಲ್ಲಿ ಬಾನಟ್ ಅನ್ನು ಕೂಡ ಎದುರುಗಡೆನೆ ಫ್ರಂಟ್ ಮಾಡ್ತೀವಿ. ಎದುರುಗಡೆನೆ ಆಗುತ್ತೆ, ಓಪನ್ ಆಗುತ್ತೆ. ಈ ತರ ಲಾಕ್ ಇರುತ್ತೆ. ಈ ತರ ಓಪನ್ ಮಾಡಬೇಕು. ಮೊದಲನೇದಾಗಿ ನಿಮಗೆ ಇದು ಕೂಡ 4 ಸಿಲಿಂಡರ್, 4 ಪಿಸ್ಟನ್, 4 ಸಿಲಿಂಡರ್. ಇದು 50 HP ಟ್ರ್ಯಾಕ್ಟರ್. ELS ಇಂಜಿನ್, ಎಕ್ಸ್ಟ್ರಾ ಲಾಂಗ್ ಸ್ಟ್ರೋಕ್ ಇಂಜಿನ್. ಅಂದರೆ ELS ಅಂತಂದರೆ ಇದರಲ್ಲಿ ಪಿಸ್ಟನ್ ಏನಿದೆ ಅಂತಂತಂದರೆ ಬಹಳಷ್ಟು ಲೆಂತ್ ಕೊಟ್ಟಿದ್ದಾನೆ ಸರ್, ಲಾಂಗ್ ಕೊಟ್ಟಿದ್ದಾನೆ. ಇದರಿಂದ ಬ್ಯಾಕಪ್ ಟ್ರ್ಯಾಕ್ಟರ್ಗೆ ಇಂಜಿನ್ ಟಾರ್ಕನ್ನು ಕೂಡ ಜಾಸ್ತಿ ಬರುತ್ತೆ ಮತ್ತು ಶಕ್ತಿ, ಇಂಜಿನ್ ಶಕ್ತಿ ಮತ್ತು ಹಿಂದ್ಗಡೆ ಬ್ಯಾಕಪ್ ಟಾರ್ಕನ್ನು ಕೂಡ ಜಾಸ್ತಿ ಆಗುತ್ತೆ ಸರ್. ELS ಇಂಜಿನ್ ಅಂದರೆ ಇದು ಇಂಜನು ನಮ್ಮದು ಯುವ ಟೆಕ್ ಪ್ಲಸಲ್ಲಿ ಏನು ಇಂಜಿನ್ ಇತ್ತಲ್ಲ ಸರ್, ಆ ಇಂಜಿನ್ ಇದು ನಮ್ಮದು 585 ಟ್ರ್ಯಾಕ್ಟರ್ದಲ್ಲಿ ಕೂಡ ಇದೆ ಸರ್. ಓಲ್ಡ್ ಟ್ರ್ಯಾಕ್ಟರ್ಗೂ ಮತ್ತು ಇದಕ್ಕೆ ಏನು ಚೇಂಜಸ್ ಏನಂತಂದರೆ, ಮೊದಲು ಕೂಲಿಂಗು ಏನಾಗ್ತಿತ್ತಂದರೆ 4 ಪಿಸ್ಟನ್ ಅಂದರೆ 4 ಸಿಲಿಂಡರ್ಗೆ ಒಂದೇ ಸಲ ಕೂಲಿಂಗ್ ಆಗ್ತಿದ್ದಿಲ್ಲ. ಮೊದಲಾಗಿ ಒಂದು ಪಿಸ್ಟನ್ಗಾದರೆ ನೆಕ್ಸ್ಟು ಎರಡನೇ ಪಿಸ್ಟನ್ ಬರೋಟಿಗೆ ಇಲ್ಲಿ ಇನ್ನೂ 2 ಪಿಸ್ಟನ್ನು ಕೂಡ ಹೀಟ್ ಹಾಕೋಕ್ಕೆ ಚಾಲೂ ಮಾಡ್ತಿತ್ತು. ಬಟ್ ಈಗೇನಂತಂದರೆ ಪ್ಯಾರಲಲ್ ಕೂಲಿಂಗ್ ಸಿಸ್ಟಮ್ ಅಂತ ಅಂತಾರೆ ಸರ್. ಅಂದರೆ ನಮ್ಮದು ಯುವ ಟೆಕ್ ಪ್ಲಸಲ್ಲಿ ಏನಿದೆ ಅಲ್ಲ, ಆ ಸಿಸ್ಟಮಲ್ಲಿ ಈ ಟ್ರ್ಯಾಕ್ಟರ್ದಲ್ಲಿ ಕೊಟ್ಟಿದ್ದಾರೆ. ಇದು ಪ್ಯಾರಲಲ್ ಕೂಲಿಂಗ್ ಸಿಸ್ಟಮ್ ಅಂದರೆ 4 ಪಿಸ್ಟನ್ಗೆ ಸರಿ ಸಮಾನವಾದ ಒಂದೇ ಅಳತೆಯಲ್ಲಿ ಕೂಡ ಕೂಲಿಂಗನ್ನು ಕೂಡ ಕೊಡುತ್ತೆ ಸರ್. ಅಂದರೆ ರೈತರು 8 ತಾಸು ಕೆಲಸ ಮಾಡೋದು 14-16 ತಾಸು ಕೆಲಸ ಮಾಡೋದ್ರೂ ಕೂಡ ಓವರ್ ಹೀಟ್ ಅಂತೂ ಆಗಲ್ಲ ಸರ್ ಇಂಜನ್. ಅದು ಕೂಡ ಈ ಟ್ರ್ಯಾಕ್ಟರ್ದಲ್ಲಿದೆ. ಇಂಜನ್ ಟಾರ್ಕು ಮತ್ತು ಬ್ಯಾಕಪ್ ಟಾರ್ಕ್ ಹೆಚ್ಚಿಗಿದೆ ಸರ್. ಮೊದಲು ಟ್ರ್ಯಾಕ್ಟರ್ಗಿಂತಲೂ 30% ಜಾಸ್ತಿ ಇದೆ. ಕೂಲಿಂಗ್ ಅನ್ನು ಕೂಡ ಇಲ್ಲೇ ಕೊಟ್ಟಿದ್ದಾರೆ ಸರ್. ಕೂಲಿಂಗ್ ಸಿಸ್ಟಮ್ ಅನ್ನು ಇನ್ನು ರೇಡಿಯೇಟರ್ ಎದುರುಗಡೆ ಕೂಲಿಂಗ್ ಸಿಸ್ಟಮ್ ಅಂದರೆ ಬಹಳಷ್ಟು ಲೆಂತ್ ಕೊಟ್ಟಿದ್ದಾರೆ ಸರ್. ಬಹಳ ರೈತರಿಗೆ ಅನುಕೂಲ ಇದೆ. ಆಮೇಲೆ ಬ್ಯಾಟ್ರಿಯನ್ನು ಕೂಡ ಎದುರುಗಡೆ ಕೊಟ್ಟಿದ್ದಾರೆ ಸರ್. ಇಲ್ಲಿ ನೋಡ್ಕೊಳ್ಳಿ ಸರ್ ತಾವು. ಇದು ಕೂಡ ಉದ್ದೇಶ ಏನು ಎದುರುಗಡೆ ಅಂತಂದರೆ ಸರ್, ಈಗ ಎಲ್ಲೋ ಟ್ರ್ಯಾಕ್ಟರ್ ರೈತರು ಹೊಲದಲ್ಲಿ ಕೆಲಸ ಮಾಡಿ ಹಚ್ಚಿರ್ತಾರೆ, ಇಲ್ಲ ಮನೆ ಪಕ್ಕದಲ್ಲಿ ಎಲ್ಲೋ ಹೊಲದಲ್ಲಿ ಮನೆ ಮಾಡ್ಕೊಂಡಿರ್ತಾರೆ ರೈತರು. ಹಚ್ಚಿ ಯಾವುದೋ ಊರಿಗೆ ಹೋದಾಗ ಹೊರಗಡೆ ಇದ್ದಾಗ ಅವಾಗ ಯಾರೋ ಕಳ್ಳರು ಬಂದು ಕೂಡ ಕಳ್ತನ ಮಾಡ್ಬೋದು. ಹೀಗಾಗಿ ನಮ್ಮ ಮಹೀಂದ್ರ ಕಂಪ್ನಿಯವರು ಕೂಡ ಈ ಏನು ಹೊಸ ಲಾಂಚ್ ಆಗಿರುವಂಥ ಟ್ರ್ಯಾಕ್ಟರ್ದಲ್ಲಿ ಈಗ ಎದುರುಗಡೆ ಬ್ಯಾಟ್ರಿಯನ್ನು ಕೂಡ ಕೊಟ್ಟಿದ್ದಾರೆ ಸರ್. ಇದರಿಂದ ರೈತರಿಗೂ ಕೂಡ ಬಹಳಷ್ಟು ಅನುಕೂಲ ಆಗಿದೆ. ಸೆಕೆಂಡ್ ಏನಂತಂದ್ರೆ ಹೆವಿ ಡ್ಯೂಟಿ ಫ್ರಂಟ್ ಎಕ್ಸೆಲ್ ಇದೆ ಸರ್. ಈ ಹೆವಿ ಡ್ಯೂಟಿ ಫ್ರಂಟ್ ಎಕ್ಸೆಲ್ ಬಹಳಷ್ಟು ಗಟ್ಟಿ ಮುಟ್ಟಾದಂಥ ಫ್ರಂಟ್ ಎಕ್ಸೆಲ್ ಆಗಿದೆ ಸರ್. ಅದ್ರ ಜೊತೆಗೆ ನಿಮಗೆ ಹೆವಿ ಆದಂಥದ್ದು ಬ್ಯಾಟ್ರಿಯನ್ನು ಕೂಡ ಕೊಟ್ಟಿದ್ದಾರೆ. ನಾವು ಯಾವುದೇ ಟ್ರಾಲಿ ವರ್ಕ್ ಮಾಡಬೇಕಾದ್ರೆ ಮುಖ ಎದ್ದೇಳಲ್ಲ ಸರ್. ಫ್ರಂಟಲ್ಲಿ ಲೋಡ್ ವೇಟ್ ಕೊಟ್ಟಿದ್ದಾರೆ. ಬಹಳ ಅದ್ಭುತವಾದಂಥ ಲುಕ್ ಇದೆ. ಹೊಸ ಟೆಕ್ನಾಲಜಿ ಬೇಕಂತಾರಲ್ಲ, ಅದೇ ಥರ ಈಗಿನ ಜನ್ರೇಷನ್ಗೆ ಇದೊಂದು ಹೊಸ ಟೆಕ್ನಾಲಜಿದಲ್ಲಿ ಕೂಡ ಹೊಸ ಲುಕ್ಕಿಂಗನ್ನು ಕೂಡ ಕೊಟ್ಟಿದ್ದಾರೆ ಸರ್. ಬೇಕಾದರೆ ನೋಡಿ, ಸೇಮ್ ನಮ್ಮದು ಸಾಕ್ಷಾತ್ ಗಣಪತಿ ಸಿಸ್ಟಮ್ ಮುಖ ಕಾಣುವಂಗೆ ಗಣೇಶನ ರೂಪದಲ್ಲಿ ಕೂಡ ಕೊಟ್ಟಿದ್ದಾರೆ. ಓಲ್ಡ್ ಟ್ರ್ಯಾಕ್ಟರ್ದಲ್ಲಿ ರೌಂಡ್ ಬರ್ತಿತ್ತು ಸರ್ ಲೈಟು. ಈ ರೌಂಡಲ್ಲಿ ಕೂಡ ಭಾಳಷ್ಟು ಅಂದರೆ 45-50% ಪವರ್ ಸಿಗುತ್ತೆ. ಬಟ್ ಈ ಏನು ಟ್ರ್ಯಾಕ್ಟರ್ ಇವತ್ತು ಏನು ಲಾಂಚ್ ಆಗಿದೆಲ್ಲ ಸರ್, ಈ ಟ್ರ್ಯಾಕ್ಟರ್ದಲ್ಲಿ ನಿಮಗೆ 75% ಲಕ್ಸ್ ಅಂದರೆ ಕಾರಲ್ಲಿ ಯಾವ ಥರ ಲೈಟ್ಗಳಿದ್ದಾವೆ ಫೋಕಸ್, ಆ ಥರ ಈ ಟ್ರ್ಯಾಕ್ಟರ್ದಲ್ಲಿ ಕೂಡ 75% ಲಕ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಬೆಳಗ್ಗೆ ರೈತರ ಕೆಲಸ ಏನಿರುತ್ತೆ, ಮಾರ್ನಿಂಗ್ ಯಾವಾಗ ಬೇಕಾದ್ರೆ 4 ಗಂಟೆಗೂ ಹೋಗ್ತಾರೆ, 5 ಗಂಟೆಗೂ ಹೋಗ್ತಾರೆ. ಹೀಗಾಗಿ ಮಂಜು ಬೀಳೋ ಸಮಯದಲ್ಲಿ, ಬಹಳಷ್ಟು ರಾತ್ರಿ ಸಮಯದಲ್ಲಿ ನಿಮಗೆ ರೋಡ್ ಸರಿಯಾಗಿ ಕರೆಕ್ಟಾಗಿ ಕಾಣಿಸ್ತಲ್ಲ ಓಲ್ಡ್ ಟ್ರ್ಯಾಕ್ಟರ್ದಲ್ಲಿ. ಇದರಲ್ಲಿ ಏನಿದೆ ಅಂದರೆ ಪೂರ್ತಿ ನಾವು ಕಾರಲ್ಲಿ ಯಾವ ಥರ ಹೋಗ್ತೀವಲ್ಲ ನೈಟ್ ಟೈಮಲ್ಲಿ, ಅದೇ ಥರ ಕೂಡ ನಿಮಗೆ
ಇಷ್ಟು ಪವರನ್ನು ಕೂಡ ಇದರಲ್ಲಿ 75% ಲಕ್ಸನ್ನು ಕೂಡ ಕೊಟ್ಟಿದ್ದಾರೆ ಸರ್. ಗ್ರೌಂಡ್ ಕ್ಲಿಯರೆನ್ಸ್ ತುಂಬಾ ಚೆನ್ನಾಗಿದೆ ಸರ್. ಗ್ರೌಂಡ್ ಕ್ಲಿಯರೆನ್ಸ್ ಅಂತ ಕೂಡ ಹೇಳ್ಬಾರ್ದು ಸರ್, ಅಷ್ಟು ಸಖತ್ತಾಗಿ ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಮೊದಲು ಗ್ರೌಂಡ್ ಕ್ಲಿಯರೆನ್ಸು ಕಡಿಮೆ ಇತ್ತು ಸರ್, ಈಗ ಗ್ರೌಂಡ್ ಕ್ಲಿಯರೆನ್ಸನ್ನು ಕೂಡ ಬಹಳಷ್ಟು ಹೈಟ್ ಕೊಟ್ಟಿದ್ದಾರೆ ಸರ್. ಯಾವುದೇ ರೀತಿಯಿಂದ ಕೆಳಗಡೆ ಏನೂ ಟಚ್ ಆಗೋ ಚಾನ್ಸಸ್ ಇಲ್ಲ ಸರ್, ಕಲ್ಲಾಗಿಲ್ಲ. ಗೇರ್ ಬಾಕ್ಸ್ ಬಗ್ಗೆ ಹೇಳಬೇಕಂದ್ರೆ ನಿಮಗೆ PCM ಗೇರ್ ಅಂತ ಬರುತ್ತೆ. PCM ಅಂದರೆ ಪಾರ್ಸಲ್ ಕಾನ್ಸ್ಟೆಂಟ್ ಗೇರ್ ಬಾಕ್ಸ್ ಮತ್ತು FCM ಗೇರ್ ಬಾಕ್ಸ್ ಬರುತ್ತೆ. PCM ಗೇರ್ ಬಾಕ್ಸ್ ಅಂದರೆ ಸೆಂಟ್ರಲ್ ಸೈಡ್ ಏನು ಬರುತ್ತೆ, ಇದ್ರ ನಮ್ಮ 585 ಕೂಡ ನಿಮಗೆ ಸೈಡ್ ಕೂಡ ಬರುತ್ತೆ. ಫುಲ್ಲಿ ಕಾನ್ಸ್ಟೆಂಟ್ ಗೇರ್ ಬಾಕ್ಸ್ ಅನ್ನು ಕೂಡ ಬರುತ್ತೆ ಸರ್. ಮೊದಲು ಟ್ರ್ಯಾಕ್ಟರ್ ನಿಮಗೆ ಲಿಫ್ಟಿಂಗ್ದು 1500 kg ಲಿಫ್ಟಿಂಗ್ ಕೆಪಾಸಿಟಿ ಇತ್ತು. ಅಂದರೆ ಇಂಪ್ಲಿಮೆಂಟ್ ರೋಟಾವೇಟರ್ ಆಗಿರ್ಬೋದು, ಕಲ್ಟಿವೇಟರ್ ಆಗಿರ್ಬೋದು, ಹ್ಯಾರೋ ಡಿಸ್ಕ್ ಆಗಿರ್ಬೋದು, ಅದರ ಯಾವುದೇ ಇಂಪ್ಲಿಮೆಂಟನ್ನು ಕೂಡ ಎತ್ತುವ ಭಾರ ಶಕ್ತಿಯನ್ನು ಕೂಡ ಹೈಡ್ರಾಲಿಕಲ್ಲೇ ಇರುತ್ತೆ. ಬಟ್ ಮೊದಲು ಹಳೆ ಟ್ರ್ಯಾಕ್ಟರ್ದಲ್ಲಿ ಏನಿತ್ತು, ನಮ್ಮ ಹಳೆ ಭೂಮಿಪುತ್ರದಲ್ಲಾಗಲಿ 1500 ಲಿಫ್ಟಿಂಗ್ ಕೆಪಾಸಿಟಿ ಇತ್ತು ಸರ್. ಆವಾಗ ಈಗ ನಾವು ರೋಟಾವೇಟ್ರು 5 ಫೀಟಿಂದ ರೋಟಾವೇಟ್ರ್ ಹೋಗುವಂಥದ್ದು ನಮಗೆ 7 ಇಂದ 8 ಫೀಟಿಂದ ರೋಟಾವೇಟ್ರ್ ಆಗಿದ್ರೆ ಹೆವಿ ಆಗುತ್ತೆ. ಆವಾಗ 1500 kg ಎತ್ತದ್ದು 1800 ಎತ್ತುವಂಥ ಆಗಲ್ಲ. ಈ ಟ್ರ್ಯಾಕ್ಟರ್ದಲ್ಲಿ ನಿಮಗೆ 2000 kg ಲಿಫ್ಟ್ ಮಾಡುವಂಥ ಶಕ್ತಿ, ಭಾರ ಹೊರುವಂಥ ಶಕ್ತಿ, ಕೆಪಾಸಿಟಿ ಹೈಡ್ರಾಲಿಕಲ್ಲಿದೆ. ಬ್ಯಾಲ್ಕ್ರೌನ್ ಹೋಲ್ ಕೊಟ್ಟಿದ್ದಾರೆ ಸರ್ ಇದರಲ್ಲಿ. ಆಮೇಲೆ ಬಾನೆಟ್ ಸರ್ ಇದು 4 ಇದು ಕೊಟ್ಟಿದ್ದಾರೆ ಸರ್, ಅಂದರೆ ರ್ಯಾಂಪ್ ಕೊಟ್ಟಿದ್ದಾರೆ. ಇದು ಅಂದರೆ ಕೆನೋಪಿನ್ ಸೆಲೆಕ್ಟ್ ಸರ್. ಅಲ್ಲಿ ಇಲ್ಲಿ ರೈತರು ಹೋಲ್ ಹಾಕಿ ಕ್ರ್ಯಾಕ್ ಮಾಡೋ ಇದು ಆಗ್ತಿತ್ತು, ಭಾಳ ಗಟ್ಟಿ ಮುಟ್ಟಿರುವುದರಿಂದ ನಾವೀಗ ಇಲ್ಲೇ ಕೊಟ್ಟಿದ್ದಾರೆ ಸರ್ 4. ಇದು ಭಾಳಷ್ಟು ಈಜಿ ಆಗುತ್ತೆ ಸರ್ ರೈತರಿಗೆ. ಕ್ಲಚ್ ಬಗ್ಗೆ ಹೇಳ್ಬೇಕಂತ ಸರ್, ಇದು ಗೇರ್ ಹಾಕಬೇಕಂದ್ರೆ ಮೊದಲು ಚಿಕ್ಕದಾಗಿತ್ತು ಸರ್ ದಾಂಡ, ಈಗ ಹೈಟ್ ಕೊಟ್ಟಿದ್ದಾರೆ. ಗೇರ್ ಹಾಕಬೇಕಾದ್ರೆ ಯಾವುದೇ ರೀತಿಯಿಂದ ಸೌಂಡ್ ಬರೋದಿಲ್ಲ ಸರ್. ಆಮೇಲೆ ಲಿವರ್ ಕೂಡ ಹೈಟ್ ಕೊಟ್ಟಿದ್ದಾರೆ, ಹೈ ಮತ್ತು ಲೋಡ್ದು. ಪಿಟೋದು ಕೂಡ ಹೈಟ್ ಕೊಟ್ಟಿದ್ದಾರೆ. ಆಮೇಲೆ ಡ್ಯಾಶ್ ಬೋರ್ಡು ಡಿಜಿಟಲ್ ಡ್ಯಾಶ್ ಬೋರ್ಡ್ ಕೊಟ್ಟಿದ್ದಾರೆ ಮತ್ತು ಸ್ವಿಚ್ ಬೋರ್ಡ್ ಕೊಟ್ಟಿದ್ದಾರೆ. ಕೋಂಬೋ ಸ್ವಿಚ್ ಬೋರ್ಡ್ ಅಂತಾರೆ ಸರ್, ಇದು ಲೈಟ್ ಅದು ಪವರ್ದು. ಟ್ರ್ಯಾಕ್ಟರ್ದಲ್ಲಿರುವಂಥ ಎಲ್ಲ ಲೈಟ್ಗೆ ಇದು ಒಂದು ಕೋಂಬೋ ಸ್ವಿಚ್ ಅಂತ ಕೊಟ್ಟಿದ್ದಾರೆ. ನೀವು ಮೊಬೈಲ್ ಚಾರ್ಜನ್ನು ಕೂಡ ಮಾಡ್ಬೋದು ಸರ್ ಇಲ್ಲಿ. ಆಮೇಲೆ ಮೊಬೈಲನ್ನು ಕೂಡ ಇಲ್ಲಿ ಇಡ್ಬೋದು ಸರ್. ಟ್ರ್ಯಾಕ್ಟರ್ದಲ್ಲಿ ಕುಂತ್ರೆ ಒಂದು ಕಾರಲ್ಲಿ ಕುಂತ್ರೆ ಡ್ರೈವಿಂಗ್ ಮಾಡೋಂಗೆ ಅನಿಸುತ್ತೆ ಸರ್. ಕ್ಲಚ್ ಎಲ್ಲ ಈಸಿ, ಆರಾಮಾಗಿ ಈಜಿ ಸರ್, ಈ ಥರ ಪೂರ್ತಿ ಈಜಿ ಇದೆ ಸರ್. ಮತ್ತು ಈ ಟ್ರ್ಯಾಕ್ಟರ್ ಬಂದು ನಿಮಗೆ 6 ವರ್ಷ ವಾರಂಟಿ ಇದೆ ಸರ್. ಬ್ಯಾಟ್ರಿ 1 ವರ್ಷ, ಪಂಪು 1 ವರ್ಷ ಮತ್ತು ಇಂಜಿನ್ ಗೇರ್ ಬಾಕ್ಸ್ ಹೈಡ್ರಾಲಿಕ್ ಎಲ್ಲ 4 ವರ್ಷ ಅಥವಾ 4000 ತಾಸು, ಟೋಟಲ್ 6 ವರ್ಷ ಅಂತ ಕೊಟ್ಟಿದ್ದಾರೆ ಸರ್. ಅದು ವರ್ಕ್ಶಾಪಲ್ಲಿ ಕೂಡ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಕೊಡ್ತಾರೆ. ವೈಬ್ರೇಸ್ ಆಗಕ್ಕೆ ಚಾನ್ಸಸ್ ಇಲ್ಲ. ಸೀಟ್ ಬಗ್ಗೆ ಹೇಳ್ಬೇಕಂದ್ರೆ ಪೂರ್ತಿ ಡಿಜಿಟಲ್ ಸೀಟ್ ಕೊಟ್ಟಿದ್ದಾರೆ ಸರ್. ಡಿಲಕ್ಸ್ ಸೀಟ್ ಕೊಟ್ಟಿದ್ದಾರೆ. ಭಾಳಷ್ಟು ಡ್ರೈವರ್ಗೆ ಕಂಫರ್ಟೇಬಲ್ ಸರ್. ಬೇಕಾದಾಗ ನೋಡಿ ಆರಾಮಾಗಿ ಕೊಡ್ಬೋದು, ಆರಾಮಾಗಿ ಇದು ಮಾಡ್ಬೋದು. ಪ್ಲಾಟ್ಫಾರ್ಮ್ ಅಂತೂ ಪೂರ್ತಿ ಆಗಲ್ ಕೊಟ್ಟಿದ್ದಾರೆ. ಇದು ಹ್ಯಾಂಡ್ ಬ್ರೇಕ್ ಇಲ್ಲಿ ಕೊಟ್ಟಿದ್ದಾರೆ ಸರ್. ಮಿಸ್ಟರ್ ಟಫ್, ನಿಮ್ಮನ್ನ ನಾವು ಎಷ್ಟು ವರ್ಷಗಳ ಕಾಲ ಬಳಕೆ ಮಾಡಬಹುದು? ದೊರೆಗಳೇ, ನನ್ನನ್ನು ನೀವು ಸಾಕಷ್ಟು ವರ್ಷಗಳ ಕಾಲ ಬಳಕೆ ಮಾಡಬಹುದು. ನಾನು ಗಟ್ಟಿಯಾದ ವಿನ್ಯಾಸವನ್ನು ಹೊಂದಿದ್ದೇನೆ ಮತ್ತು ನಿಮಗೆ ದೀರ್ಘಾವಧಿಯ ಸೇವೆ ನೀಡಲು ಸಿದ್ಧನಾಗಿದ್ದೇನೆ. ನೀವು ನನ್ನನ್ನು ಸರಿಯಾಗಿ ನಿರ್ವಹಣೆ ಮಾಡಿದರೆ ನಾನು ನಿಮ್ಮೊಂದಿಗೆ ಬಹಳ ಕಾಲ ಉಳಿಯುತ್ತೇನೆ. ಇನ್ನೂ ಏನಾದರೂ ತಿಳಿಯಬೇಕೇ? ಮಿಸ್ಟರ್ ಟಫ್, ನೀವೊಂದ್ಸತಿ ಜೈ RCB ಅಂತ ಹೇಳ್ತೀರಾ? ದೊರೆಗಳೇ, ನಾನು ಕೇವಲ ಕೃಷಿ ಮತ್ತೆ ನನ್ನ ಬಗ್ಗೆ ಮಾಹಿತಿ ನೀಡಲು ಸಿದ್ಧನಾಗಿದ್ದೇನೆ. ಆ ತರದ ವಿಷಯಗಳ ಬಗ್ಗೆ ಮಾತನಾಡುವುದಿಲ್ಲ. ನಿಮಗೆ ಇನ್ನೂ ಏನಾದರೂ ತಿಳಿಯಬೇಕೇ? ನಿಮ್ಮನ್ನ ಬೇರೆ ಟ್ರ್ಯಾಕ್ಟರ್ ಕಂಪೇರ್ ಮಾಡೋದಾದ್ರೂ ಹೇಗೆ ಮಾಡಕ್ಕಾಗುತ್ತಾ ಅಥವಾ ಆಗಲ್ವಾ? ದೊರೆಗಳೇ, ನನ್ನನ್ನು ಬೇರೆ ಯಾವುದೇ ಟ್ರ್ಯಾಕ್ಟರ್ಗೆ ಹೋಲಿಸಲು ಆಗುವುದಿಲ್ಲ. ನಾನು ಕೇವಲ ನನ್ನ ಬಗ್ಗೆ ಮಾತ್ರ ಮಾಹಿತಿ ನೀಡಬಲ್ಲೆ. ಇನ್ನೂ ಏನಾದರೂ ತಿಳಿಯಬೇಕೇ? ಮಹೇಂದ್ರ ಅವರು ಈ ಒಂದು ರಿಲೀಸ್ ಮಾಡಿದಂಥ ಟ್ರ್ಯಾಕ್ಟರ್ದಲ್ಲಿ ಇನ್ನೊಂದು ವಿಶೇಷತೆ ಇದೆ. ಏನಂತಂದ್ರೆ ಈ ಒಂದು ಫ್ರಂಟ್ ಲುಕ್ ನೋಡ್ತಾ ಇದ್ರೆ ಒಂದು ಗಣೇಶನ ಒಂದು ಆಕಾರದಲ್ಲಿ ಇದೆ. ಈ ಒಂದು ಲೈಟಿಂಗ್ ಲುಕ್ ನೋಡ್ಬೋದು, ಈ ಒಂದು ಫ್ರಂಟ್ ನೋಡ್ಬೋದು, ಸೂಪರ್ ಆಗಿ ಮಾಡಿದ್ದಾರೆ. ಓಕೆ, ಗೇರು ನಾವು ಕಾರಲ್ಲಿ ಹೆಂಗೆ ಯೂಸ್ ಮಾಡ್ತೀವಿ ಅಷ್ಟು ಸಿಂಪಲ್ ಆಗಿ ಇಟ್ಟಿದ್ದಾರೆ ನೋಡಿ. ನಮ್ಮ ಮಹೇಂದ್ರ ಟ್ರ್ಯಾಕ್ಟರ್ ಅಂದ್ರೆ ಮೈಲೇಜ್ಗೆ ಫೇಮಸ್. ನೀವು 900 ಗಂಟೆಗಳ ಈ ಒಂದು ಟ್ರ್ಯಾಕ್ಟರ್ನ ಓಡಿಸಿದ್ರು ಕೂಡ ನಿಮಗೆ 80,000 ಇಂದ 90,000 ರೂಪಾಯಿ ಉಳಿತಾಯ ಆಗುತ್ತೆ. ಏನಪ್ಪ ವಿಶೇಷ ಅಂತಂದ್ರೆ ಅಷ್ಟು ಸೂಪರ್ ಆಗಿ ಮೈಲೇಜ್ ಕೊಡುವಂತಹ ಒಂದು ಟ್ರ್ಯಾಕ್ಟರ್ ನಮ್ಮ ಮಹೇಂದ್ರ ಅವ್ರದ್ದು. ವಿಶೇಷವಾಗಿ ಪ್ರಪಂಚದಲ್ಲಿ ಯಾವುದು ಟ್ರ್ಯಾಕ್ಟರ್ದಲ್ಲಿ ಇಲ್ಲದ ಒಂದು ವಿಶೇಷತೆ ಈ ಒಂದು ಟ್ರ್ಯಾಕ್ಟರ್ದಲ್ಲಿ. ನಿಮ್ಮ ಹೆಸರುಗಳನ್ನ ಇಲ್ಲಿ ಹಾಕಿಸ್ಬಹುದು. ನಿಮ್ಮ ಮನೆತನದ ಹೆಸರು, ನಿಮ್ಮ ಹೆಸರು, ಇಲ್ಲ ನಿಮ್ಮ ದೇವರ ಹೆಸರು, ಒಂದು ಪೆಟ್ ಅಂತ ಹೆಸರಿರುತ್ತೆ, ಆ ಹೆಸರನ್ನ ಇಲ್ಲಿ ನಾವು ಹಾಕಬಹುದು. ಇದೇ ಮೊದಲ ಬಾರಿಗೆ ಮಹೇಂದ್ರದವರು ಈ ರೀತಿಯ ಒಂದು ಪರಿಚಯ ಮಾಡುತ್ತಾ ಇದ್ದಾರೆ. ಇವತ್ತು ಬಿಡುಗಡೆ ಆಗಿರುವಂತಹ ಮಹೇಂದ್ರ ಟ್ರ್ಯಾಕ್ಟರ್ ಬಹಳಷ್ಟು ವಿಶೇಷತೆ ನೋಡಿದೀರಾ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಪಕ್ಕದಲ್ಲಿ ಇರುವಂತಹ ಮಹೇಂದ್ರ ಶೋರೂಮಿಗೆ ಭೇಟಿ ಕೊಡಿ. ಈ ಒಂದು ವಿಶೇಷವಾಗಿ ಕರ್ನಾಟಕದಲ್ಲಿ ಅಷ್ಟೇ ಈ ಒಂದು ಟ್ರ್ಯಾಕ್ಟರ್ನ ಬಿಡುಗಡೆ ಆಗಿದೆ ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ನೋಡ್ತಾ ಇಲ್ಲಿ ಚಂದನವನ ಚಾನಲ್. ನಮಸ್ಕಾರ.